ಇರ್ತತಿ ಖಾಲಿಯಾಗಿರ್ತತಿ. ಕೆಚ್ಚಲ್ ಬಾವು ಅಂದ್ರೆ ಎರಡ್ ತರ ಬರುತ್ತೆ ಸರ್. ಹಾ ಒಂದು ಹೊಡಕ್ ಬರ್ತತಿ, ಹಾ ಹಾ ಒಂದು ಕಲ್ ತರ ಆಕ್ಳಿಗೆ ಅಟ್ಯಾಕ್ ಮಾಡೋದು. ಯಾವ ಬೇರೆ ಆಕ್ಳಿಗೆ ಅಟ್ಯಾಕ್ ಮಾಡಲ್ಲ ಸರ್. ಬಂದ್ರೆ ಒಂದ್ ಎರಡು ಚಿಕ್ಕೆ ಇರ್ತತಿ. ಆ ರೋಗದ ಲಕ್ಷಣ ಹಂಗೆ ಸರ್. ಅವ್ರು ಮಾಡಿರ್ತಾರ, ಮತ್ ನಾವೇ ಮಾಡ್ತೀವಪ್ಪ ಅದು ಹಾ ಹಾ ಹೊಟ್ಟೆ ತೊಳಿಬೇಕು ಅಂತ ಹೇಳ್ತಾನೆ ಸರ್. ಹೌದಾ? ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ನು ಮಾತ್ರ ಪಕ್ಕ ಸರ್. ಅದ್ರ ಮಾತ್ರ ಹೊಟ್ಟೆ ತೊಳಿಬೇಕು ಅಂತ ಹೊಟ್ಟೆ ತೊಳಿಬೇಕು ಅಂತ ಬಾಕ್ಸ್ ನಂಗೆ ಚೌಕ್ ನಂಗೆ ಬಾಕ್ಸ್ ಇತ್ತಪ್ಪ, ಕೆಚ್ಚಲೇ ಕಾಣಲ್ಲ. ಹಾಲು ಬರೋದು ಗೊತ್ತಲ್ಲ, ಇದು 3 ಲೀಟರ್ ಹಾಲು ಕೊಡ್ತತಿ. ಒಳಗೆ ಹೆಚ್ಚಿರಲ್ವಾ? ಹುಲ್ಲು ಇರ್ತತಲ್ಲ, ಹುಲ್ಲಿನ ಅಡಿಯಲ್ಲಿ ಮೊಟ್ಟೆ ಇಟ್ಟಿರ್ತತೆ ಮರಿ. ಒಂದು ಹುಳ ಸರ್. ಹುಳ. ಆ ಅವಸರಕ್ಕೆ ಗಪ 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 ತಿಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ವರ್ಷದ್, ನೀವು ನೋಡ್ತಾ ಇದ್ರಿ ಅರು ಅರ್ಪ ಪೆಟ್ಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹಾಲೇಶ್ ಹೇಳೋದ್ ಪ್ರಕಾರ ಅತ್ಯಂತ ಕಡಿಮೆ ಬೆಲೆ ಹಸುಗಳನ್ನ ತರೋದು, ಅದು ಹೆಚ್ಚು ಹಾಲು ಇಂಪ್ರೂವ್ ಮಾಡುವಂತ ತಯಾರಿ ಮಾಡ್ಕೊಳ್ಳೋದು. ಆಮೇಲೆ ಯಾರೋ ರೈತರು ನಂಗೆ ಕೊಡೋಣ ಅಂತ ಹೇಳಿದ್ರೆ, ಪಾಪ ಅವ್ರೇನ್ ಜಾಸ್ತಿ ಇಲ್ಲ, 1,000 2,000 ಲಾಭ ಏನ್ ಆಗ್ಲಪ್ಪ ತಗೊಳ್ರಿ, ನಾನು ಏನ್ ಖರ್ಚು ಮಾಡಿದ್ರೆ ಅವ್ನು ಕೊಟ್ಟು ತಗೊಳ್ರಿ ಅಂತ ಕೊಟ್ಬಿಡೋದು. ಹಿಂಗೆ ಅವರ ಒಂದು ಬೆಳವಣಿಗೆ ನಡೀತಾ ಇರೋದು ಹಸು ಸಾಕಾಣಿಕೆ ಮತ್ತು ಮಾರಾಟದಲ್ಲಿ. ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಅಂದಾಗೆ ಇನ್ನ ಕೆಲವೊಂದು ವಿಚಾರಗಳು ಅವ್ರು ಚರ್ಚೆ ಮಾಡಿದ್ರೆ, ಯಾವ್ದೋ ಸೇಲಿಗಿದೆಯಾ ಅದನ್ನು ವಿಚಾರಿಸ್ತೀನಿ, ಯಾವ್ದೋ ಸೇಲಿಗಿದ್ರೆ ಅದನ್ನು ಕೇಳ್ಬಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಹಸುಗಳು ಪಂಜಾಬ್ ಹಸುಗಳು, ಅಲ್ಲೇ ಹರಿಯಾಣ ಹಸುಗಳು ಅಂತ ಹೇಳ್ತಿದ್ದಾರೆ. ಅವ್ರು ಅತಿ ಹೆಚ್ಚು ಹಾಲು ಕರೆದು ಲಕ್ಷಾನ್ಗಟ್ಲೆ ಬಂಡವಾಳ ಹಾಕಿ ಮಾಡ್ತಿದ್ದಾರೆ. ಕೆಲವ್ರಿಗೆ ಆತರ ಸಾಕ್ಬೇಕು ಅಂತ ಇರುತ್ತೆ, ನೀವು ಅದ್ರ ಸಿಂಪಲ್ ಆಗಿ ಸಾಕ್ತಾ ಇದ್ರಿ. ಈ ವಿಚಾರದ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್ ಅವರು ಈಗ ಮಾತಾಡ್ಸಿದ್ರೆ 60-70 ರೂಪಾಯಿ ಅಂತ ಹೇಳ್ತಾರೆ ದನನ. ಈ ನಾವು ಸ್ವಲ್ಪ ಕಮ್ಮಿ ರೇಟಿಂದ ದನ ತಂದಿರ್ತೀನಿ. ಅವರು 7-8 ಲೀಟರ್ ಹಾಕಿರ್ತಾರೆ, 3-4 ತಿಂಗಳು ಹಾಕಿರ್ತಾರೆ, ಮತ್ತೆ ಅದೇ ಲೆಕ್ಕಕ್ಕೆ ಬಂದಿರ್ತಾರೆ. ಈ ನಾನು ಸಣ್ಣ, ಅವರು ದೊಡ್ಡದಿಂದ ಸಣ್ಣಕ್ ಬಂದ್ರು, ನಾನು ಸಣ್ಣದಿಂದ ದೊಡ್ಡಕ್ ಹೋಗಿರ್ತೇನೆ ಸರ್. ಈ ತರ ಇರ್ತದೆ ಸರ್. ಅಷ್ಟೇ. ಯಾಕಂದ್ರೆ ಸಣ್ಣ ಪ್ರಮಾಣದ ರೈತರಿಗೆ ನಿಮ್ಮಂತರ ಅನುಕೂಲ, ಹೊಸದಾಗಿ ಸಾಕೋರಿಗೆ ನೀವು ಮಾರ್ಗದರ್ಶನ. ಹೊಸ ಸಾಕರಿಗೆ ಸಾಕಿ ನಿಂತ ಲೈಟ್ ನಮ್ಮಲ್ಲೇ ರೈತರ ತಕ್ಕೆ ದನ ನೋಡ್ ತಗಡ್ರಿ. ಆಡ ಅಂತ ದನ ತಗಡ್ರಿ. ಬಿಸ್ಲಾಗೆ ತೇಕವು ಆಡವು ಏನೋ ಕೆಟ್ಟ ಕಾಯಿಲೆಗಳು ಬರಲ್ಲ ಸರ್. ಇವಕ್ಕೆ ಒಳ್ಳೆ ಬಾಡಿ, ಸೊಳ್ಳೆ ಕಡಿದ್ರು ನೊಣ ಕಡಿದ್ರು ಮೈ ಮೇಲೆ ರಕ್ತ ಹಾಸಿದ್ರು ಏನೂ ಆಗಲ್ಲ, ತೊಂದ್ರೆಗಳಿವು. ಅವಕ್ ಹಂಗಲ್ಲ, ಮೇಲೆ ಫ್ಯಾನ್ ಹೊಡೆಯಲ್ಲ, ಮ್ಯಾಟ್, ಅವಕ್ಕೆ ಡಾಕ್ಟರ್ ಹಿಂದ್ಗಡೆ. ಈಗ ನಾನೇ ಸ್ವಂತ ಮೆಡಿಸಿನ್ ಹಾಕ್ಯಂಡ್ ಗೊತ್ತಿದ್ದ ಮಾಡ್ಕೊಂಡ್ ಕೈ ಬಿಟ್ಬಿಡ್ತೀನಿ ಸರ್. ಏನಂದ್ರೆ ನಿಮ್ ಪ್ರಕಾರ ಆರಂಭ ಮಾಡೋರು, ಸಣ್ಣ ಪ್ರಮಾಣದ ರೈತರು ಇಂತ ಸಣ್ಣ ಪುಟ್ಟ ಹಸುಗಳನ್ನ ಸಾಕೊಂಡು ಕಂಟಿನ್ಯೂ ಮಾಡ್ಕೇಳ್ರಿ ಅಂತ ಸರ್. ಅವು ಹೆಚ್ಚಪ್ಪಿತ್ತು ನಮ್ಮವ್ವ ಅವಾಗ ಕೊಡ್ತಿದ್ದು 5 ಲೀಟರ್ ಹಾಲು. ಇವು ಅಷ್ಟೇ 5 ಲೀಟರ್ ಹಾಲು ಕೊಡ್ತಾವ ಸರ್. ಇವೇನ್ ತೊಂದ್ರೆ ಇಲ್ಲ ಸರ್. ಇವು ಒಳ್ಳೆ ಹಾಲು ಕರಿತಾವಲ್ಲ ಸರ್, ಏನ್ ತೊಂದ್ರೆ ಇಲ್ಲ. ಅರ್ಧ ಲೀಟರ್ ಕಮ್ಮಿ ಕೊಡ್ಲಿ, ಇವು ಡೇರೆ ಹಾಲು ವಾಪಸ್ ಬರಲ್ಲ. ಅವ ಇದಾವಲ್ಲ, ಡಿಗ್ರಿ ಬರಲ್ಲ, ಫ್ಯಾಟ್ ಬರಲ್ಲ, SNF ಬರಲ್ಲ. ಅವ್ರು ಹಿಂಸೆ ನೋಡಕ್ಕಲ್ಲ, ಡೇರೆ ಸಾಕಾವೈತ್, ಜಗಳ ಐತಿ. ಇವೇನು ವಾಪಸ್ಸೇ ಬಂದಿಲ್ಲ ಸರ್. ಹಾಲು ಒಂದ್ ದಿವಸಕ್ಕೆ ವಾಪಸ್ ಬಂದಿಲ್ಲ ಸರ್ ಇವು. ಅದು ನಿಜ. ಫ್ಯಾಟ್ ಜರ್ಸಿ ಅಂದ್ರೆ ಫ್ಯಾಟ್. ಹಂಗಾಗಿ ಇದು ಒಂದು ಒಳ್ಳೆ ಸಲಹೆ ನಿಮ್ಮಿಂದ ಬರ್ಲಿ. ಅಷ್ಟು ನಾವೆಲ್ಲ ಜರ್ಸಿಗಳೇ ಸರ್. ಅದು ಬ್ಲಾಕ್ ಜರ್ಸಿ, ಅದು ವೈಟ್ ಜರ್ಸಿ, ಅದು ಹಾಲ್ ಜರ್ಸಿ ಸರ್. ಇದು ಕೆನ್ ಜರ್ಸಿ. ಇದು ಹಾಲು ಇಳುವರಿ ಕಮ್ಮಿ ಸರ್. ಇದು ಇಳುವರಿ ಕಮ್ಮಿ. ಇದು ಮನೆಗೆ ಹಾಲು ಮೊಸರು ಮಾತ್ರ ಸೂಪರ್ ಸರ್, ಎಮ್ಮೆ ಇದ್ದಂಗೆ. ಅಲೇಶ್, ಈಗ ಈ ಗುಳ್ಳೆ ಗಂಟು ರೋಗ ಅಂತ ಏನೋ ಹೆಚ್ಚು ಸುದ್ದಿ ಆಗ್ತೈತೆ, ಆ ವಿಚಾರವಾಗಿ ಹೆಂಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಿ ಅದನ್ನ? ಗಂಟು ರೋಗ ಬಂದಾಗ ಸರ್, ಸರ್ಕಾರದಿಂದಾನೇ ಇಂಜೆಕ್ಷನ್ ಬರ್ತತೆ ಸರ್, ವ್ಯಾಕ್ಸಿನ್ ಬರ್ತತಿ. ಅವರೇ ಬಂದು ಕಿವಿ ಒರೆ ನಂಬರ್ ಹೊಡ್ಕೊಂಡು ಅಷ್ಟಕ್ಕೂ ವ್ಯಾಕ್ಸಿನ್ ಹಾಕ್ತಾರ ಸರ್. ಆ ರೋಗದ ಲಕ್ಷಣ ಏನ್ ಗೊತ್ತಾ ಸರ್, ಇಷ್ಟು ದನದಲ್ಲ ನಮ್ಮ ಮನೆಗೆ 8 ದನದಲ್ಲ, 8 ದನಕ್ಕೆ ಒಂದೇ ದನಿಗೆ ಅಟ್ಯಾಕ್ ಆಗುತ್ತೆ ಸರ್. ಅದಕ್ಕೆ ಆ ರೋಗ ಲಕ್ಷಣ ಏನ್ ಗೊತ್ತಾ, ಒಂದೇ ಆಕ್ಳಿಗೆ ಅಟ್ಯಾಕ್ ಮಾಡೋದು, ಯಾವ ಬೇರೆ ಆಕ್ಳಿಗೆ ಅಟ್ಯಾಕ್ ಮಾಡಲ್ಲ ಸರ್. ಬಂದ್ರೆ 1-2 ಚಿಕ್ಕೆ ಇರ್ತತೆ. ಆ ರೋಗದ ಲಕ್ಷಣ ಹಂಗೆ ಸರ್. ಅವ್ರು ಮಾಡಿರ್ತಾರ, ಮತ್ ನಾವೇ ಮಾಡ್ತೀವಪ್ಪ ಅಂದ್ರೆ ಬೇವಿನ ಸೊಪ್ಪು, ಈ ವಿಳೆದೆಲೆ ಅವು ಇವು ದನಗಳಿಗೆ ತಿನ್ನಿಸ್ತಾ ಇರ್ತೀವಿ ಸರ್. ಆ ರೀತಿ ತಿನ್ಸೋದ್ರಿಂದ ರೋಗ ಕಂಟ್ರೋಲ್ ಆಗಿ ಬರ್ತೈತಿ. ಎಲ್ಲರ ರೋಗ ಅಟ್ಯಾಕ್ ಆಗೈತೆ ಅಂತ ತಕ್ಷಣ ನಾವು ಪಟ ಏನ್ ಬೇಕಾ ಅವಕ್ಕೆ ವಿಳೆದೆಲೆ, ಅಮೃತಗಳೇನದ ತಂತ ತಿನ್ನಿಸ್ಬಿಡ್ತೀನಿ ಸರ್. ವಿಳೆದೆಲೆ, ಅಮೃತವಳ್ಳಿ, ಬೇವಿನ ಸೊಪ್ಪು ಇವನ್ನೆಲ್ಲ ಚಂದ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಮೈಗೂ ಒರ್ಸ್ತೀವಿ. ಇಲ್ಲ ಅಂತ ಹೇಳಿದ್ರೆ ದನಿಗೂ ತಿನ್ನಿಸ್ತೀವಿ ಸರ್. ಅವಾಗ ನೊಣ ಕೂರ್ಲಂಗೆ, ಸೊಳ್ಳೆ ಕೂರ್ಲಂಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಆಮೇಲೆ ಕಾಲ್ಬಾಯಿ ಜ್ವರಕ್ಕೆ ವ್ಯಾಕ್ಸಿನ್ 6 ತಿಂಗಳಿಗೆ ಒಂದ್ಸತಿ, 2 ವರ್ಷಕ್ಕೆ 2 ಸತಿ ಬರ್ತದೆ ಸರ್. ಸರ್ಕಾರದಿಂದ ಹಾಕಿ ಕೊಡ್ತಾರೆ. ಅವರೇ ಬಂದು ದನಗಳಿಗೆಲ್ಲ ಮಾಡ್ತಾರೆ ಸರ್. ತೊಡೆ ಮಾಡಿದ್ರೆ ತೊಡೆಗೆ, ಎಗ್ಲಿ ಮಾಡಿದ್ರೆ ಎಗ್ಲಿಗೆ ಮಾಡಿ ಹೋಗ್ತಾರೆ ಸರ್. ಹಂಗೇನಿಲ್ಲ ಸರ್. ಕಾಲ್ಬಾಯಿ ಜ್ವರದ್ದು. ಆಮೇಲೆ ಏನ್ ಇವೆ ಸಣ್ಣ ಪುಟ್ಟ ಶೀತ ಜ್ವರ, ಆಮೇಲೆ ಕೆಚ್ಚಲು ಬಾವು, ಇವೇ ಸ್ವಂತ ನಾನೇ ಗುಳಿಗೆಗಳನ್ನ ಹಿಡ್ಕೊಂಡಿನ, ನಾನೇ ಡಾಕ್ಟರ್ಗಳು ಕರಿತೀನಿ. ಅವ್ರು ಬರ್ಲಿಲ್ಲ ಕಾಲಕ್ಕೆ ನಾನೇ ಮಾಡ್ಕೊಂತೀನಿ ಸರ್. ಎಮರ್ಜೆನ್ಸಿ ಇರ್ತತಿ, ಏನಾರ ಎಮರ್ಜೆನ್ಸಿ ಡಾಕ್ಟರ್ ಹೋಗ್ಬಿಡ್ತಾರೆ. ಈಗ ರಾತ್ರಿ ಹಾಲ್ ಕರೆದಿರ್ತೀವಿ, 10 ಗಂಟೆ ಕೆಚ್ಚಲು ಬಾವು ಬಂದಿರ್ತೈತೆ. ಅವ್ರು ಬರೋ ಮಟ್ಟ ಕಾಯಕ್ ಆಗಲ್ಲ ಸರ್, ಅದ್ರ ನೋವು ತಡ್ಕನಕ್ ಆಗಲ್ಲ. ಆಮೇಲೆ ನಾನೇ ಸ್ವಂತ ಗುಳಿಗೆಗಳನ್ನ, ಮೆಲೋಮ್ಯಾಕ್ಸ್ ಪ್ಲಸ್ ಇಲ್ಲ ಅಂತ ಇದ್ರೆ ಅವರು ಬೇರೆ ಗುಳಿಗೆಗಳನ್ನ ಹಾಕಿ ಅದಕ್ಕೆ ಸರಿ ಮಾಡ್ಕೊಂಡು ಕೈ ಬಿಟ್ಬಿಡ್ತೀನಿ ಸರ್. ಬೆಳಗ್ಗೆ ಅನ್ಸತಿ ಹಗುರಾಗಿರ್ತತಿ, ಖಾಲಿಯಾಗಿರ್ತತಿ. ಕೆಚ್ಚಲು ಬಾವು ಅಂದ್ರೆ 2 ತರ ಬರುತ್ತೆ ಸರ್. ಒಂದು ಹೊಡಕ್ ಬರ್ತತಿ, ಒಂದು ಕಲ್ ತರ ಬರ್ತದೆ. ಕಲ್ ತರ ಬರೋದ್ರಿಂದ ಬಾರಿ ಕೆಟ್ಟದ್ದು ಸರ್. ಹೊಡಕೊಡಕಾಯ್ತಲ್ಲ ಇಮ್ಮಿಡಿಯೇಟ್ಲಿ ಸರಿ ಮಾಡ್ತೀನಿ ಸರ್ ನಾನು. ಕಲ್ ತರ ಬರ್ತತಲ್ಲ, ಅದು 1-2 ದಿವಸ ಆದ್ರೆ ಬಾರಿ ಸುಧಾರಿಸ್ತತ್ ಆಕ್ಳಿ. ಆ ನೋವಿಗೆ ಆಕಳಿಗಳಿಗೆ ಜ್ವರ ಬರೋದು, ತೂಗುಡ್ಸೋದು, ಜಲ್ ಸುರ್ಸೋದು, ನಮ್ಮನಿ ಒಂಥರ ಕೆಪ್ಪದಂಗ ಆಗಿರ್ತಾವ ಸರ್. ಸುಮ್ಮನೆ ನಿಂತ್ಕೊಂಡ್ಬಿಡ್ತತಿ. ಅವು ಮುಟ್ಟಿಸ್ಯಾನ ಕೊಡಲ್ಲ, ಹಿಂಸೆದಂಗ ಆಗ್ತಿರ್ತತ ಅವಕ್ಕೆ. ಕಲ್ಲು ಬಾವು ಜ್ವರ ಸರ್. ಅದ್ ಕರೆದ್ರೆ ನೀರಂಗ್ ಬರ್ತಿರ್ತದ ಸರ್. ಆ ತರ ಇರ್ತದ ಸರ್.
ಎರಡ್ ತರ ಕಾಣಿಸ್ಕೊಂತ ಎರಡ್ ತರ ಕೆಚ್ಚಲ್ ಬಾವು ಬರ್ತದ ನೋಡ್ರಿ. ನೋಡ್ರಿ ನೋಡ್ರಿ ನೋಡ್ರಿ. ಈಗ ಆಕಳು ಈಟಿ ಬಂದೈತಿ ಅಂತ ತಿಳ್ಕೊಡ್ರಿ, ಅವ್ನ ಆಕಳು ಏನ್ ಈಟಿ ಬಂದಾಗ ಏನ್ ಗೊತ್ತಾ, ಮೈ ಮುರಿತಿರ್ತೈತಿ, ಹರ್ರ ಬಡಿತಿರ್ತತಿ, ಆಕಳ ಹರ ಬಡಿತಿರ್ತತಿ, ಮಲಗು ಹಂಗ ಲೋಳೆಂಗ್ ಇಟ್ಟಿಟ್ಟುದ್ದ ಕೊಬ್ಬರಿ ಎಣ್ಣೆಂಗ್ ಬೀಳ್ತಿರ್ತತಿ. ಆಮೇಲೆ ಅವತ್ತಿನ ದಿವಸ ಹಾಲೆ ಕೊಡಲ್ಲ ಸರ್, ಹಂಗ ಒಂಥರ ಹಂಗ ಒಂದೊಂದು ಸೈಲೆಂಟ್ ಈಟಿ ಬರೋ ಒಂದು ಚೀರ್ತವೆ, ಅಂಬೋವು ಅಂತ ಚೀರವ್ ಇರ್ತವೆ, ಈ ತರ ಈಟಿ ಬರ್ತಿರ್ತಾವ ಸರ್. ಅವಾಗ ಏನ್ ಮಾಡ್ತೀನಪ್ಪ ಅಂದ್ರೆ ಜಗ್ಗಣ ಕರೆ ಕಳ್ಸಿ ತೋರಿಸ್ತೀನಿ, ಈ ತರ ಈಟಿ ಬಂದೈತೆ ಅಂತ. ಅರ್ಧ ಬರ್ಧ ಈಟಿ ಬಂದ್ರೆ ಈಟ್ ಹಾಕಲ್ಲ ಸರ್ ಅವನು. ಅವನೊಂದು ಫೆಸಿಲಿಟಿ ಸರ್, ಅವ್ನು ಹೊಗಳ್ತೀನಿ ಹೇಳ್ತೀನಿ ಕೇಳ್ರಿ. ಅವ್ನು ಅರ್ಧ ಬರ್ಧ ಒಂದು ಈಟಿ ಬಂದ್ರೆ ಬೇಡ ನೆಕ್ಸ್ಟ್ ಬರ್ಲಿ ಅಂತ ಹೇಳ್ತಾನೆ, ಉಳ್ಳಿ ಕಾಳು ಕೊಡು, ಅದು ಕೊಡು, ಇದು ಕೊಡು ಅಂತಾನೆ. ಪೂರ್ತಿ ಈಟಿ ಬಂತು ಅಂದ್ರೆ ಅವನೇ ಅವನೇ ತೆಗೆದು ಚೆಕ್ ಮಾಡಿ ಆಮೇಲೆ ಟೂಬ್ ಹಾಕ್ತಾನೆ ಸರ್. ತೀರಾ ಅದು ಗುರ್ಸೋದು ಹಿಂಗೆ ಒಂದು ಅರ್ಚೋದು. ಆಮೇಲೆ ಕ್ಯೂ ನಂಗೆ ಏನಾರ ಮಲವಾಡಿತ್ತು ಅಂತ ಹೇಳಿದ್ರೆ, ಕ್ಯೂ ನಂಗೆ ಸಿಮ್ಲು ಸರ ಕ್ಯೂ ನಂಗೆ ಬಂತು ಅಂದ್ರೆ ಸರ್, ಹೊಟ್ಟೆ ತೊಳಿಬೇಕು ಅಂತ ಹೇಳ್ತಾನೆ ಸರ್. ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ನು ಮಾತ್ರ ಪಕ್ಕ ಸರ್, ಅದ್ರ ಮಾತ್ರ ಹೊಟ್ಟೆ ತೊಳಿಬೇಕು ಅಂತ ಹೇಳ್ತಾನೆ. ಈಟಿ ಬಂದ್ರೆ ಹೀಟ್ ಹಾಕಲ್ಲ ಸರ್, ಹೊಟ್ಟೆ ತೊಳೆದ್ಮೇಲೆ ಹೀಟ್ ಹಾಕೋದು ಅಂತ. ಕೆಲವರು ಹಲ್ ಮಾಡಿರಲ್ಲ, ಅವಾಗ್ಲೇ ಹೀಟ್ ಹಾಕ್ಸ್ತಾರಲ್ಲ, ಅದು ಯಾಕೆ ಒಳ್ಳೇದ ಹಂಗಂತೆ? ಸರ್ ಅವು ಸುಖವಾಸ ಹಾಕಿರ್ತಾರೆ, ಈಟಿ ಬಂದಿರ್ತಾವ ಸರ್, ಇಲ್ಲ ಅಂತಲ್ಲ. ಅವಾಗ ಏನಾಗ್ತತಪ್ಪ ಅಂದ್ರೆ ಅವು ಸೊಂಟ ತಡಿಯಲ್ಲ ಸರ್, ಅವು ದನ ಬಾಳಿಕೆ ಬರಲ್ಲ, ಅವು ಹಾಲು ಇಳುವರಿ ಕಮ್ಮಿ ಆಗ್ತತಿ. ನಮ್ಗೇನಾಗಿರ್ತತಿ ಈ ತತಿ ಏನಂಗ ಇರ್ತತಿ, ನಾಳೆ ಹೋಗ್ತಾರೆ ಒಂದ್ ಆಡ್ಸಕ್ ಹೋದ್ರೆ ಒಂದ್ ಬದ ತಿಳಿಯಲ್ಲ, ಸುಸ್ತಾಗ್ತವೆ, ಕರಿನ ವಜಿಗೆ, ಅವೆಲ್ಲ ಬಾರಿ ಗೋಳು ಸರ್. ಅದಂತ ಚೈಲ್ಡ್ ಮ್ಯಾರೇಜ್ ಇದ್ದಂಗೆ, ಯಾವತ್ತ ನಾಲ್ಕಲ್ಲಿ ಮೇಲೆ ಗಬ್ಬ ಆಗ್ಬೇಕು ಸರ್. ಎರಡಲ್ಲಿ ಮೇಲೆ ಏನಿದ್ರು ನಾಲ್ಕಲ್ಲಿ ಮೇಲೆ ಗಬ್ಬ ಆತಪ್ಪ ಅಂದ್ರೆ ದನ ಅದು ಬಾಳಿಕೆ ಬರ್ತದೆ. ಎರಡಲ್ಲಿ ಮೇಲೆ ಆಗ್ಬೇಕು, ನಾಲ್ಕಲ್ಲಾಗಿದ್ರು ಉತ್ತಮ ಸರ್ ನಮ್ ರೈತರವು. ಆರಲ್ಲಾಗ ಆದ್ರಂತೂ ಇನ್ನು ಬಲಿಷ್ಠವಾಗಿರ್ತಾವ, ಕರನು ಬಲಿಷ್ಠಾಗಿರ್ತದೆ, ಆಕಳು ಬಲಿಷ್ಠಾಗಿರ್ತದೆ ಸರ್. ಹಂಗೆ ಸರ್. ಸಂಪೂರ್ಣ ಮಾಹಿತಿ ಭಾರಿ ಚಂದ ಹೇಳಿದೆ. ಈಗ ಎರಡ್ ಹಲ್ಲು ನಾನ್ ಬಾಯಿ ಮಾಡಿಲ್ಲ ಅಂತಾರೆ, ಆದ್ರೆ ಗಬ್ಬ ಅಂತಾರಲ್ಲ, ನಾನು ಅದನ್ನ ನೋಡಿ ಚೈಲ್ಡ್ ಮ್ಯಾರೇಜ್ ಮಾಡಿದೀನಪ್ಪ ಅಂತಾರೆ. ಅವು ಏನ್ ಗೊತ್ತಾ ಸರ್, ಅವ್ರು ಹೇಳ್ತಾರ ಅಷ್ಟೇ, ಕರ ಹಾಕ್ತಾವ, ಕರ ಹಾಕಿದ್ಮೇಲೆ ಏನಾಗ್ತತಪ್ಪ ಅಂದ್ರೆ ಹಾಲಿನ ಇಳುವರಿ ಬಹಳ ದಿನ ಬರಲ್ಲ, ಶಕ್ತಿ ಕಮ್ಮಿ ಇರ್ತತ, ಚಿಕ್ಕ ವಯಸ್ಸು ಇರ್ತತಲ್ಲ, ಶಕ್ತಿ ಕಮ್ಮಿ ಇರ್ತತಿ, ಫುಡ್ ಜಾಸ್ತಿ ಕೊಡ್ಬೇಕಾಗಿರ್ತತಿ. ಇದು ನಾಲ್ಕಲ್ಲಿಂದ ಹಂಗಲ್ಲ, ನಾಲ್ಕಲ್ಲ ಆರಲ್ಲಾಗಿರ್ತತಲ್ಲ, ಸ್ವಲ್ಪ ಬಲ್ತಿರ್ತತ, ಕರನ ಚೆನ್ನಾಗಿರ್ತತಿ, ಹಾಲು ಚೆನ್ನಾಗ್ ಕೊಡ್ತತಿ, ರೋಗನು ಕಮ್ಮಿ ಬರ್ತತಿ. ಸೂಪರ್. ಇದು ಸರಿ, ಹಿಂಗೆ ಹೀಟ್ ಹಾಕ್ಸುವಾಗ ಇದೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ಸೆಮೆನ್ ಹಾಕ್ಸೋದು ಒಳ್ಳೇದ ಅಥವಾ ಹಿಂಗೆ ಓರಿ ಬಿಡ್ಸೋದು ಒಳ್ಳೇದ ಅಂತ ನೀವ್ ಕೇಳ್ತೀರಿ. ನೋಡ್ರಿ ಸರ್, ಜವಾರಿ ದನ ಇದ್ರೆ ಓರಿ ಬಿಡ್ಸೋದೇ ಒಳ್ಳೇದ ಸರ್. ಈಗ ಸೆಮೆನ್ ಹಾಕ್ಸೋದ್ ನಾನ್ ಮಾತ್ರ ಅವನು ದೊಡ್ಡೇರಿ ಜಗ್ಗ ಬಂದ್ಮೇಲೆ ಒಟ್ಟು ಸೆಮೆನೆ ಬಾಳ ಹಾಕ್ಸಿರ ಸರ್. ನಾವ್ ಒಂದೇ ಟೂಬ್ ಸರ್, ಮತ್ ನೀವ್ ನಂಬ್ತಿರ ಬಿಡ್ತಿಲ್ಲ, ಅವ್ರ ಮನೆಗೆ ಇದು ಅವ್ ಈಟ್ ನಿಂತಿದ್ದಿಲ್ಲ ಅಂತೆ, ಅದು ಗಬ್ಬೆ ಆಗಿದ್ದಿಲ್ಲ ಅಂತ ಕೊಟ್ರ ಸರ್ ನನಗೆ ಅದು ಕರಿಯಾಕ. ಇದು ಅಷ್ಟೇ ಸರ್, ಗರ್ಭಕೋಶನೇ ಬೆಳೆದಿಲ್ಲ ಅಂತ. ಇವು 4 ಗಬ್ಬದವಲ್ಲ, ಮತ್ತೆ ಈಗ ಏನಾಯ್ತಿರಿ ಸರ್, ಈಗ ಅವ್ನ ಕೈಯಾಗೆ ಮತ್ತೆ ಈಗ ಟೂಬ್ ಹಾಕ್ಸಿರೋದು ನಾನೇ ಬೇರೆ ತಕ್ಕ ಹಾಕ್ಸಿಲ್ಲ ಸರ್, ಇದೊಂದಕ್ ಮಾತ್ರ ಹೆಲ್ಪ್ ಹಾಕ್ಸಿರೋದು. ಎಚ್ಚಪ್ ಫಸ್ಟ್ ನಿಮ್ ಹತ್ರ ಒಂದ್ ಸತ್ಯ ಹೇಳ್ತೀನಿ ಕೇಳ್ರಿ. ಫಸ್ಟ್ ಗೆ ಎಚ್ಚಪ್ ಹಾಕಿದ್ದ ಟೂಬ್ ಈಟ್ ನಿಲ್ಲಿಲ್ಲ, ಮತ್ತೆ 20 ದಿವಸ ಬಿಟ್ಟು ಈಟಿ ಬಂತು, ಮತ್ ಮೊನ್ನೆ ಜರ್ಸಿ ಹಾಕಿದ್ರು ಕರೆಕ್ಟ್ ಆಗಿ ಈಟ್ ನಿಂತ ಸರ್. ಈಟ್ ನಿಂತತಿ ಅಂತ ಹೆಂಗ್ ಗೊತ್ತಾಗ್ತತಿ ಅಂದ್ರೆ ನನಗೆ ಸರ್, ಮಲು ಬರ್ತತಿ, ಗಟ್ಟಿ ಮಲು, ಕಾಫಿ ನೀಲಿ ಕಲರ್ ಮಲು ಗಟ್ಟಿ ಬಂತು, ಕಡ್ಡಿ ತಾನಿಗೆ ಎತ್ತಿದಾಗ ಅದು ಹೀಟ್ ನಿಂತತಿ ಅಂದ್ರೆ ಗಬ್ಬ ಐತಿ ಅಂತ ಅನ್ಕಂತೀನಿ. ಇನ್ನೊಂದ್ ಬಿಳೆ ತರ ಬರ್ತತಲ್ಲ, ವಾತಾವರಣ ಹೀಟಿಗೋಸ್ಕರ ಅದು ಬರ್ತಿರ್ತದೆ, ಬಂದಿರ್ತದ ಸರ್, ಆತರ ಇರ್ತದ ಸರ್. ಮತ್ ಹಂಗೆ ಗಬ್ಬ ಐತಿ ಅನ್ಕೊಂಬಾರ್ದು, ಅವೆಲ್ಲ ಬಾರಿ ತಪ್ಪಾಗ್ಬಿಡ್ತಾವ ಸರ್. ಹೌದು ಸರ್. ಆಮೇಲೆ ಡೇಟ್ ಹೆಂಗೆ ನೋಟ್ ಮಾಡ್ಕೊಂತೀರಿ? ಡೇಟ್ ಸರ್, ನಾನು ನಿಮ್ಮ ಆಗ್ಲೇ ಹೇಳಿದಂಗೆ ಕಿವೆ ಓಲೆ ಮೇಲೆ ಎಲ್ಲ ನಮ್ಮ ಅಪ್ಪಾಜಿ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿರ್ತೀನಿ ಸರ್, ಅಪ್ ಟು ಡೇಟ್. ಎಲ್ಲಿ ಕುತ್ಕೊಂಡ್ ಬರೀ ನಂಬರ್ ಹೇಳ್ಬಿಟ್ಟೆ ಅಂದ್ರೆ ಅವ್ನು ಇವತ್ತಿಂದ ಇಷ್ಟೇ ದಿನಕ್ಕೆ ಐತತಿ ಅಂತಾನೆ ಮಾಹಿತಿ ಪಕ್ಕ ಹೊಡೆದ್ ಬಿಡ್ತಾನೆ ಸರ್, ಇಷ್ಟೇ ತಿಂಗಳಾಗೈತಿ ಅಂತ ಹೇಳ್ಬಿಡ್ತಾನ. ನೋಡಪ್ಪ, ಇದು ನಿಮ್ಮಲ್ಲಿರುವಂತ ಒಂದು ಅನುಭವದ ಮಾಹಿತಿ, ಇದು ತುಂಬಾ ಚೆನ್ನಾಗಿ. ಈ ತರ ಓಲೆ ಎಲ್ಲಾ ಆಕಳು ಇರ್ಬೇಕು ಸರ್, ಇತ್ತು ಅಂದ್ರೆ ಆಧಾರ್ ಕಾರ್ಡ್ ಸಮೇತ ಅದು ಆಕಳ ಜಾತಕ, ಅದ್ರದ್ದು ಏನು ಎತ್ತ, ಯಾವ ಜಾತಿ ಎಲ್ಲದು ಅವ್ರಿಗಲ್ಲ ಇನ್ನೊಬ್ರಿಗೂ ಗೊತ್ತಾಗ್ತದ ಸರ್, ಅದೆಲ್ಲ ಆತರ ಇರ್ತದ ಸರ್ ಅದ್ರ ಡೀಟೇಲ್ಸ್. ಮೇವಿನ ವಿಚಾರಕ್ಕೆ ಹೆಂಗೆ ನಿಮ್ದು? ಮೇವಿನ ಸೊಪ್ಪು ಏನ್ ಸಿಕ್ತತ್ ಎಲ್ಲ ಕೊಯ್ಕೊಂಬರ್ತೀವಿ ನೋಡ್ರಿ. ನೋಡ್ರಿ ಇದನ್ ಕಾಯಿ ಇರ್ತಾವ ನೋಡ್ರಿ, ಇದನ್ ಹುಳಿ ಸೊಪ್ಪು ಕಾಯಿ ಬರ್ಕ್ಲೆ ಹಾಕ್ಬಿಡ್ತೀವಿ ಸರ್. ಅವು ಚೆನ್ನಾಗಿದ್ರೆ ನಮಗೆ ಸರ್ ಯಾವ ಒಂದು ತೂತ ಇರ್ತತಿ. ಮತ್ ನಾವ್ ಮೈಯೇ ತೊಳೆದಿಲ್ಲ ಸರ್, ಈಗ 1.5 ತಿಂಗಳಾತು. ಮೈಯೇ ತೊಳೆದಿಲ್ಲ ನೋಡ್ರಿ, ಚಪಾಟಿ ಮೈ ಮೇಲೆ ನೋಡ್ರಿ ವಜ್ಜಲ ಮೈ, ಆದ್ರೂ ಶೈನ್ ಇದಾವಲ್ಲಪ್ಪ, ಶೈನ್ ಇದೆ ನೋಡ್ರಿ. ಇಲ್ಲ ನೋಡಿ, ಹೊಳಿತಿರೋದು ಸರ್. ಇದು ಇದು ಕೂದ್ಲು ನೋಡಕೈತಿ ಸರ್, ಇದು ಒಟ್ಟು ಕೂದ್ಲೆಲ್ಲ ಉದುರೈತೆ ಅಂದ್ರೆ ನನಗೆ ಅದು ಮೈಯ ರಕ್ತ ಕಮ್ಮಿ, ಬಲ ಕಮ್ಮಿ ಇರೋದಕ್ಕೆ, ಅದು ಟೈಮಿಗೆ ಸರಿ ಜ್ವರ ಬಂದು ಹಾಳಾಗಿರೋದಕ್ಕೆ ಅದು ಕೊಟ್ಟರು ಸರ್ ಅವರು. ಅದು ನಮ್ಮನೆ ನಾನು ಅದೇ ಗುಳಿಗೆಗಳನ್ನೆಲ್ಲ ಮೆಡಿಸಿನ್ ಮಾಡ್ಕೊಂತ ಚೆನ್ನಾಗ್ ಬಂದ್ಮೇಲೆ ಮೇವು ನೀರು ಆದಂಗೆ ರಕ್ತ ಸಂಚಾರ ಚೆನ್ನಾಗ್ ಆದಂಗೆ ನಾನು ಅದಕ್ಕೆ ಹೇಳಿದ್ದು ರೈತರಿಗೆ, ಕ್ಯಾಲ್ಸಿಯಂ ಹಾಕ್ರಿ, ನೀವು ತಿಂಡಿ ಬೂಸ ಏಟ್ ಹಾಕ್ತಿರೋ ಗೊತ್ತಿಲ್ಲ, ಕ್ಯಾಲ್ಸಿಯಂಗಳನ್ನ ಹಾಕ್ಯಂತ ಬರ್ರಿ. ಆ ಕಡೆ ಎಲ್ಲಾ ಪಂಜಾಬ್ ಎಲ್ಲ ಹಸುಗಳಿಗೆಲ್ಲ ಮತ್ ಕ್ಯಾಲ್ಸಿಯಂ ಹಾಕತ್ಕೆ ಅವೆಲ್ಲ ಹಂಗಿರೋದು, ಹಂಗ ಹೇಳ್ತಿರೋದು ಅಷ್ಟೇ ಸರ್. ನಾನು ಒಳ್ಳೆ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಹಾಕ್ತೀನಿ ನೋಡ್ರಿ, ಕೂಲಿಂಗ್ ಅಂದ್ರೆ ಸಾಕಿ ನೋಡ್ರಿ ಹೆಂಗ್ ಗೊತ್ತ. ಕ್ಯಾಲ್ಸಿಯಂ ಬೇಕು, ಒಟ್ಟು ಕ್ಯಾಲ್ಸಿಯಂ ಬೇಕೇ ಬೇಕು ಸರ್.
ಕ್ಯಾಲ್ಸಿಯಂ ಇದ್ರೆ ರಕ್ತ ಸಂಚಾರ ಚೆನ್ನಾಗೋದು, ಹೀಟ್ ನಿಲ್ಲೋದು. ಒಂದೇ ಏಟಿಗೆ ಏನಿರ್ತಾವ ನೋಡ್ರಿ. ನಮ್ದು 7 ಪಟ ಮಾಡಿಸಿದ ಹೀಟ್ ನಿಂತಿಲ್ಲ, 8 ಪಟ ಮಾಡಿಸಿದ ಹೀಟ್ ನಿಂತಿಲ್ಲ. ಯಾಕೆ ಕ್ಯಾಲ್ಸಿಯಂ ಮಿನರಲ್ಸ್ ಕೊಟ್ರೆ ಹೀಟ್ ಬೇಗ ನಿಲ್ತತ, ಬೇಗ ನಿಲ್ತದ ಸರ್. ಹಾಲು ಚೆನ್ನಾಗ್ ಕೊಡ್ತತೆ. ಹಾಲು ಚೆನ್ನಾಗ್ ಕೊಡುತ್ತೆ. ನಮ್ಮೂರ ಹಾಲಿನ ಡೈರಿಗೆ ಸರ್ ನೋಡ್ರಿ, ನಮ್ದು ಇವತ್ ತಾರೀಕು 26 ಬಂದ್ಬಿಟ್ಟು 2/25/2025. ಮಹೇಶ್ವರಪ್ಪ ನಮ್ಮ ಅಪ್ಪಾಜಿ ಹೆಸರು, ಹರಪ್ಲವ್ರ ಮನೆ. ಬೆಳಿಗ್ಗೆ ಹಾಲ್ ಹಾಕಿರೋದು 4 ಸರ್. ಇವೇ 2 ಹಾಕೋ ಸರ್. ಮನೆಗೆ 1 ಲೀಟರ್ ಹಿಡ್ಕೊಂಡು ಕರಿಗೆ 1 ಲೀಟರ್ ಹಾಲ್ ಹಾಕಿ 4 ಡೈರಿ ಹಾಕಿನ್ ಸರ್. ಫ್ಯಾಟ್ ಬಂದು 3.5 ಸರ್. ರೇಟ್ ಬಂದು 30 ರೂಪಾಯಿ 85 ಪೈಸಾ. ಬೆಲೆ ಬಂದು 129 ರೂಪಾಯಿ 57 ಪೈಸೆ ಸರ್. 2 ಗಬ್ಬದ ಈಗ ಆಲ್ರೆಡಿ ನೋಡು. ಆಮೇಲೆ ನಮ್ ರೇಟ್ ಬಂದು ಇಲ್ಲೇ ಸರ್, ನಮ್ದು ಟೋಟಲ್ ಅಮೌಂಟ್ ಬಂದು 2670 ರೂಪಾಯಿ 80 ಪೈಸೆ. ಶಬಾಷ್. ಈ ತರ ಬರ್ಬೇಕು ಸರ್. ಈ ತರ ಬಂದ್ರೆ ಚಂದ ಸರ್. ಹೇಳಿ ಹೇಳಿ. ಮುಂದ್ಗಡೆ ಮನೆ ಉದ್ದ ಇತ್ತು ಅಂದ್ರೆ ಒಳಗೆಚ್ಚಲು, ಒಳಗೆ. ಹಿಂಬಗಿ ಮಲೆ ಉದ್ದ ಇತ್ತಪ್ಪ ಅಂದ್ರೆ ಹೊರಗೆಚ್ಚಲು. ಈ ತರ ಬಾಕ್ಸ್ ನಂಗೆ ಚೌಕ್ ನಂಗೆ ಬಾಕ್ಸ್ ಇತ್ತಪ್ಪ, ಕೆಚ್ಚಲೆ ಕಾಣಲ್ಲ. ಹಾಲ್ ಬರೋದು ಗೊತ್ತಲ್ಲ. ಇದು 3 ಲೀಟರ್ ಹಾಲ್ ಕೊಡ್ತತಿ. ಒಳಗೆ ಹೆಚ್ಚಿಲ್ಲ. ಒಳಗೆಚ್ಚಲ್ ಇದು ಹೌದು. 3 ಲೀಟರ್ ಹಾಲ್ ಕೊಡ್ತತಿ. ಇದು ಗಬ್ಬ ಐತಿ. ಹೌದು, ಹೌದು. ಆಮೇಲೆ ಮಲೆ ಮಿದು ಇರ್ಬೇಕು, ಶೆಡ್ ಇರ್ಬೇಕು ಅಂತ ಹೇಳ್ತಾರೆ ರೈತರು. ಒಪ್ಪಿ ಅಂತೀನಿ ನಾನು. ಮಲೆ ನೋಡ್ರಿ ಈ ತರ ಸ್ವಲ್ಪ ಈ ತರ 2 ಇಂಚ್ ಇರ್ಬೇಕು ಮಲೆ. ತೀರ 3 ಇಂಚು 4 ಇಂಚು ಉದ್ದ ಇರ್ಬಾರ್ದು, ಅಸಹ್ಯ ಆಗ್ತತಿ. ಆಮೇಲೆ ತೆಳು ಮಲೆಗೆ ಮುಂದ್ಗಡೆ ತುದಿ ಹಿಂಗ್ ಎಳ್ದ ತಕ್ಷಣ ಬಿಗಿ ಬರ್ತದ, ಅದು ಮಲೆ ಶೆಡವು. ಮಲೆ ಟಾಪ್ ಅಂದ್ರೆ ಇದು ಹಿಂಗಿರ್ಬೇಕು ನೋಡ್ರಿ. ಈ ತರ ಇರ್ಬೇಕು ನೋಡ್ರಿ ಮಲೆ ತೊಟ್ಟೆ. ಯಾವತ್ತು ಹಂಗೆ ಬಿಳೆ ಇರ್ಬೇಕು, ಮಿದು ಇರ್ಬೇಕು ನೋಡ್ರಿ. ಹಿಂಗ್ ಮುಟ್ಟಿದ್ರಂಗೆ ಹೆಂಗೆ ಬೆಣ್ಣಿದ್ದಂಗೆ ಹಂಗೆ ಕರಲ್ಸಕ್ ಹಂಗೆ ಚರ್ಕೊಂಡ್ ಬರ್ತೈತಿ. ಇದು ಗಬ್ಬ ಐತಿ. ಆಕಳ ಇನ್ನು 1 ತಿಂಗಳು ಕರ ಆಗ್ತತಿ. ಇದು ಕರೆಯಂಗಿಲ್ಲ. ಈ ತರ ಇರ್ಬೇಕು. ಹಾಲಿನ ದಾರಿ ಯಾವತ್ತು 4 ಮಲೆ ಸವಾ ಇರ್ಬೇಕು. ಈ ತರ ಇದ್ರ ದನ ನೋಡ್ರಿ. ಯಾವ ಕಾಲ ಎತ್ ನಮ್ಮನೆ ಒದ್ಯಾವ ಯಾವಿಲ್ಲ ಸರ್. ಈಗ ಅವ ಹಾಲ್ ಕರೆಯಕರ ಮೈ ಬಿಗಿ ಹಿಡ್ಕೊಬೇಕು, ಕಾಲಿ ಹಗ್ಗ ಸುತ್ತಬೇಕು. ಅಲ್ಲಿ ಏನಾರ ಡಮ್ ಅನ್ನಂಗಿಲ್ಲ. ಹಂಗ 6 ಒದಿತಾವ. ಈಗ ಇದಾವ್ ನಮ್ಮನೆ ಯಾವ ಒದಿಯಲ್ಲ ಸರ್. ಒದಿಲಿದ್ದವೇ ದನಗಳನ್ನ ಕಟ್ಟೋದು ಸರ್. ಅಂತ ಇದ್ರು ದನ ಕಟ್ಟಕ್ಕೆವಲ್ಲ ಸರ್. ಅವೆಲ್ಲ ಕಾಳುಗಳ ದನದ. ಇವೆಲ್ಲ ಮಲೆ ಮಿದು ಇರ್ಬೇಕು. ಪಿಂಕ್ ಕಲರ್ ಯಾವತ್ತು ಈ ತರ ಪಿಂಕ್ ಕಲರ್ ಇತ್ತಪ್ಪ ಅಂದ್ರೆ ಹಾಲ್ ಜಾಸ್ತಿ ನೋಡ್ರಿ. ಯಾವೇ ದನ ಅಲ್ಲಿ ಪಿಂಕ್ ಕಲರ್ ಇದ್ರೆ ಹಾಲ್ ಜಾಸ್ತಿ ಸರ್ ದನ. ಚಂದ, ಒಳ್ಳೆ ಮಾಹಿತಿ. ಈಗ ನಮ್ಮ ಹಳ್ಳಿ ಕಡೆ ಆಗಿರ್ಬೋದು, ಇನ್ನೊಂದ್ ಕಡೆ ಆಗಿರ್ಬೋದು, ಹಸು ಕಟ್ಟಿದೀವಿ ಅಂದ್ರೆ ಅಲ್ಲಿ ಎಷ್ಟು ಉಣ್ಣೆಗಳು ಅವು ಇವು ಕಾಟ ಎಷ್ಟು, ಅದೇ ರೀತಿ ಈ ಸೊಳ್ಳೆ ಕಾಟನು ಅಷ್ಟೇ. ಹೆಂಗೆ ಈ ಕಡೆ ಹೆಂಗ್ ಸೊಳ್ಳೆ ಕಡಿ ಸುತ್ತಮುತ್ತ ಗದ್ದೆ ತೋಟ ಈ ತರ ಐತಲ್ಲ, ಸೊಳ್ಳೆ ಗ್ಯಾರಂಟಿ ಸರ್. ಕಾಟ ಜಾಸ್ತಿ ಕೊಡ್ತಾವೆ, ಇಲ್ಲ ಅಂತ ಹೇಳಲ್ಲ ಸರ್. ಅವ ನಾವ್ ಏನ್ ಮಾಡ್ತೀವಿ ಅಂದ್ರೆ ರಾತ್ರಿ ಟೈಮ್ ಇಲ್ಲಿ ಹೊಗೆ ಹಾಕ್ತಿವಿ ಸರ್. ಅಡಿಕೆ ಸಿಪ್ಪೆ, ಆಮೇಲೆ ಸರ್ ಬೇವಿನ ಎಲೆ ಹೊಗೆ ಹಾಕ್ತಿವಿ. ಆಮೇಲೆ ವಂಗೆ ಎಲೆ ಸರ್ ಬಹಳ ಉತ್ತಮ ಸರ್. ರೈತರಿಗೆ ಹೇಳ್ತೀನಿ ಕೇಳ್ರಿ, ವಂಗೆ ಎಲೆ ಇಷ್ಟ ಹೊಗೆ ಮೇಲೆ ಇಷ್ಟ ಹಾಕ್ರಿ. ಸೊಳ್ಳೆ ನೋಡ್ರಿ 50% ನಿಜವಾಗ್ಲೂ ಕಮ್ಮಿ. ವಂಗೆ ಎಲೆ ಸರ್. ವಂಗೆ ಎಲೆಗೆ ಅಷ್ಟು ಪವರ್ ಇರ್ತದೆ ಸರ್. ಅದು ಜಾಸ್ತಿ ಹಾಕ್ಬೇಡ್ರಿ. ವಂಗೆ ಎಲೆ ಮೇಲೆ ಕೆಂಡ ಮೇಲೆ ಇಷ್ಟ ಹಾಕ್ಬೇಡ್ರಿ. ವಂಗೆ ಎಲೆ ಅದಕ್ಕೆ ಸೊಳ್ಳೆ ತಕ್ಷಣ ಕಂಟ್ರೋಲ್ ಆಗ್ತದೆ. ಸೊಳ್ಳೆ ಬತ್ತಿ ಅಷ್ಟು ಹಚ್ಚಿದಷ್ಟು ಕಂಟ್ರೋಲ್ ಆಗ್ತದೆ ಸರ್. ಸೊಳ್ಳೆ ಬತ್ತಿ ಅವು ಇವು ಕೆಮಿಕಲ್ ಹಚ್ಚೋದ್ಕಿಂತ ಈ ತರ ಮಾಡಿದ್ರೆ ತುಂಬಾ ಒಳ್ಳೇದಂತೆ. ಒಳ್ಳೆ ಸರ್. ನಾನ್ ಅಮ್ಮಮ್ಮ ಅಂದ್ರೆ ಒಂದ್ 15 ಮೇಲೆ ದನ ತರ ಸರ್. 15,000 ರೂಪಾಯಿ ಮೇಲೆ ತರೋದು. ಒಂದ್ 25 ಮಟ ದನ ಕೊಟ್ಟಿನಿ ಸರ್ ಅಷ್ಟ. 30 ಮೇಲೆ ಅಂತ ಯಾವತ್ತು ದನ ತಂದಿಲ್ಲ ಸರ್. ದನ ಮಾತ್ರ ಮಾರಿದೀನಿ ಸರ್. ಅದ್ರ ಮಗಳನ್ನ 45ಕ್ಕೆ ಮಾರಿದೀನಿ. ಅದ್ರ ಮಗಳನ್ನ ಹಂಗೆ ಸರ್. ಅದೀಗ ಹಾಕಿದ್ರೆ 6ನೇ ಕರಿನ್ ಸರ್. ಅದು ಬೆಳೆಯಾಕ ಆ ಕಡೆ ಜರ್ಸಿ ಅದು ಸಂತೆ ಬರೋ 18,000 ಕೊಟ್ಟ ಬಂದಿದ್ದೆ. ಅಲ್ಲೇ 3 ಕರ ಹಾಕಿತ್ತು. ನಮ್ಮ ಮನೆ ಬಂದ್ ಹೆಣ್ಗರ ಹಾಕಿತ್ತು. 1 ವರ್ಷ ಅದು ದೀಪಾವಳಿ ಹಬ್ಬದ ದಿವಸ ಕೊಟ್ಟೆ ಸರ್. ಇದಿಂಗ್ ಸಾಯ್ತು ಅಂತ ಹೇಳಿ 60 ಆಯ್ತು ಅಂತ ಕೊಟ್ಬಿಟ್ಟೆ ಸರ್. ಸಂತೆ ಹೆಂಗಲ್ಲ ಸರ್, ಕೈಯ ದುಡ್ಡು ಇಸ್ಕೊಂಡೆ ನಾನೇದೀನಿ ನೀನೇದಿನ್ ತಗೊಳ ಅಂತ ಅಂದ್ಬಿಡ್ತಾರೆ. ನಾನೇ ಆಕಳ ತಗೊಂಬಂದ್ ಯಾವ್ದೋ ಆಕ್ಳಿಗೆ ಯಾವ್ದೋ ಕರ ಹಚ್ಕೊಡೋದು. ಆಮೇಲೆ ಆಕ್ಳು ಮನೆ ಬರ್ದಂಗೆ ಒದೆಯಕ್ ಸ್ಟಾರ್ಟ್ ಮಾಡೋದು, ಒಯ್ಕೆನಕ್ ಸ್ಟಾರ್ಟ್ ಮಾಡೋದು. ಮೇವ್ ತಿನ್ನಲ್ಲ. ಅಲ್ಲಿ ಸುಖವಾಸ ಹಾಕಿರ್ತಾರೆ, ಇಲ್ಲಿ ಮೇವ್ ತಿನ್ನಲ್ಲ. ಬಹಳ ಹಿಂಸೆ ಸರ್. ಅವತ್ತರ ರೋದ್ನೆ ನೋಡಕ್ ಆಗಲ್ಲ ನಮಗೆ. ಯಾಕಾರ ತಂದಿದ್ವಿ ಅನ್ಸ್ಬಿಡ್ತತಿ. ಹೇಳೋದು ಯಾರು ಮಾಡಲ್ಲ ಸರ್. ನಮ್ ವೈಯಕ್ತಿಕ ರೈತರ ತಕ್ಕೆ ತಗೊಳ್ರಿ. ಇದ್ದೂರಾಗೆ ದನ ತಗೊಳ್ರಿ. ಆಮೇಲೆ ದನಗಳು ನೀವು ಇದ್ದೂರಾಗೆ ನೋಡ್ಕೊಳ್ರಿ. ಒಳ್ಳೆ ದನನೇ ತಗೊಳ್ರಿ ಅಂತ ನಾನು ಆಸೆ ಪಡ್ತೀನಿ ಸರ್. ಅಲ್ಲಿ ಚೆನ್ನಾಗೈತಿ ಇಲ್ಲಿ ಚೆನ್ನಾಗೈತಿ ಅಂತ ಹೋಗಿ ನೀವು ಇದು ಮಾಡಬೇಡ್ರಿ. ನಿಮಗೆ ನಿಮ್ ಮನ್ಸಿಗೆ ಎಲ್ಲಿ ತೃಪ್ತಿ ಅನ್ಸ್ತೋ ಅಲ್ಲಿ ದನ ತಗೊಳ್ರಿ. ಆರ್ಸಿ ಒಳ್ಳೆ ಹಸು ತಗೊಳ್ರಿ ಅಂತ ಹೇಳ್ತೇವೆ. ತಗೊಳ್ರಿ ಅಂತ ನಾನು 50,000 ದನ ತಂದಿನಿ ಅಂತ ಹೇಳಿ 7-8 ಲೀಟರ್ ಕೊಡು ಅಂದ್ರೆ ಕೊಡಲ್ಲ ಸರ್. ಅದಕ್ಕೆ ಸರಿಯಾಗಿ ಅದಕ್ಕೆ ಹೊಟ್ಟೆ ತುಂಬಬೇಕು. ಅದಕ್ಕೆ ಸಮಾಧಾನ ಮಾಡಿದ್ರೆ ಅದು 7 ಲೀಟರ್ ಕೊಡ್ತದೆ ಸರ್. ಇದು ವಾಸ್ತವ. ಇದು ನಿಜ. ಈ ದನಗಳಲ್ಲಿ ಒಂಥರ ಉಚ್ಕೊಳ್ಳೋದು ಅಂತ, ಗಟ್ಟಿ ಸಗಣಿ ಹಾಕೋದಿಲ್ಲ, ತೆಳ್ಳಗ್ ಹಾಕ್ತಾರೆ. ಆತರ ಯಾಕೆ? ಏನ್ ಕಾರಣ ಏನು? ಫಸ್ಟ್ ಕಾರಣ ಸರ್, ಹುಲ್ಲು ಇರ್ತತಲ್ಲ, ಹುಲ್ಲಿನ ಎಡೆಲೆ ಮೊಟ್ಟೆ ಇಟ್ಟಿರ್ತತೆ ಮರಿ. ಒಂದು ಹುಳ ಸರ್. ಆ ಅವಸರಕ್ಕೆ ಗಪ ತಿಂತಲ್ಲ. ಅವಾಗ ಏನಾಗ್ತತಪ್ಪ, ಹುಳ ತಿಂದ ತಕ್ಷಣ ವಿಷ ಬಿಡ್ತದ ಸರ್. ಆ ವಿಷ ಆಗಿದ್ದು ಏನಾಗ್ತತಪ್ಪ ಅಂದ್ರೆ ಅವಾಗ ಅದು ಒಟ್ಟೊಳಗ ಅಜೀರ್ಣ ಆಗೋದು, ಬಟ್ಟೆ ಉಬ್ಬರ್ಸೋದು, ಏನಾರ ಒಂದು ತೊಂದ್ರೆ ಆಗ್ತಿರ್ತದ. ಆ ಟೈಮ್ ನ ಅದೇನಾಗ್ತಿರ್ತಪ್ಪ ಅಂದ್ರೆ ಅದು ವಿಷ ಆಗಿರ್ತತಲ್ಲ, ಫುಡ್ ಉಚ್ಕೆ ಅಂತ ಇರ್ತದೆ. ಬಡ್ಡೆ ಡೋ ಅಂತ ಉಚ್ತಾ ಇರ್ತದೆ ಸರ್. ಅದಕ್ ಪರಿಹಾರ ಏನ್ ಮಾಡಕಪ್ಪ ಅಂತ ಇದ್ರೆ, ಇವತ್ತಿ ನೀರು, ತುರ್ಬೆ ಸೊಪ್ಪು ಏನ್ ಹಾಕಿರೋ ಕಂಟ್ರೋಲ್ ಆಗಲ್ಲ ಸರ್. ಆಗಲ್ಲ ಅಂತಲ್ಲ, ಎಲ್ಲೋ 10ಕ್ಕೂ ಒಂದು 5 ಕಂಟ್ರೋಲ್ ಆಗ್ತವೆ.
ಇದು ಸರ್ ಕೋಲ ಅಂತ ಬರ್ತೈತಿ. ಇದು ಕೋಲ ಹ್ಮ್ ಕೋಲ ಎಕ್ಸೆಲ್ ಅಂದ್ರೆ ಬೇದಿ ಹೋಗೋದ ಸರ್. ಬರೇ ಕೋಲ್ ಅಂತ ಹೇಳಿದ್ರೆ ಹ್ಮ್ ಬೇದಿ ಕಂಟ್ರೋಲ್ ಮಾಡೋ ಸರ್ ಇದ್ರೆ. ಹ್ಮ್ ಇದನ್ನ ಹಾಕ್ಬಿಟ್ರೆ, ಇದನ್ನ ಅರ್ಧ ಕೂರಿಸ್ಬಿಟ್ರೆ ಆಟೋಮೆಟಿಕ್ ಬೇದಿ ಕಂಟ್ರೋಲ್ ಆಗೇ ಬಿಡ್ತದೆ ಸರ್. ಹ್ಮ್ ಇದು 100ಕ್ಕೆ 100 ನಿಜ ಸರ್. ಹೌದಾ? ಹ್ಮ್ ಸರ್. ಡಾಕ್ಟರ್ ಅವೆಲ್ಲ ಸಜೆಸ್ಟ್ ಮಾಡಿ ಮಾಡೇ ತಂದ್ರ ಸರ್ ನಾನು. ಓಕೆ 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 ಈ ತರ ಹಾಕ್ತೀರಿ ನೀವು. ಹಾ ಸರ್. ಆಮೇಲೆ ಇದ್ರಲ್ಲಿ ಇದು ಬಿಡಿ, ಈಗ ಆಯ್ತು ಸಾಕು. ಸ್ನೇಹಿತರೆ, ಇಷ್ಟೊತ್ತು ನಾವು ಹಾಲೇಶ್ ಹತ್ರ ನಾವು ಮಾತಾಡಿದೀವಲ್ವಾ, ಹಸು ಸಾಕಾಣಿಕೆ A to Z ಮಾಹಿತಿ, ಅತ್ಯಂತ ಕಡಿಮೆ ದರದ ಹಸುಗಳ ಸಾಕಾಣಿಕೆ ಮಾಡಿ ಅದನ್ನ ಹೇಗೆ ಅವ್ರು ನಿರ್ವಹಿಸ್ತಾ ಇದಾರೆ, ಎಷ್ಟು ಹಾಲು ಪಡ್ಕೊಳ್ತಾ ಇದಾರೆ, ಇವೆಲ್ಲ ವಿಚಾರ ನಾನು ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ. ಈ ವಿಚಾರ ನಿಮ್ಗೆಲ್ರಿಗೂ ಸಂತೋಷ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅಂದಾಗೆ ನಮ್ಮ ಚಾನಲ್ ನಿಮ್ಮ ಸಂತೋಷಕ್ಕಾಗಿ, ನಿಮ್ಮ ಮಾಹಿತಿಗಾಗಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ದಯವಿಟ್ಟು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡ್ಕೊಳ್ಳಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಡಿ. ಇವೆಲ್ಲ ವಿಚಾರ ಗಮನದಲ್ಲಿ ಇಟ್ಕೊಂಡು ನಮ್ಮನ್ನ ಈ ಕ್ಷಣಕ್ಕೆ ಬೀಳ್ಕೊಡಿ ಅಂತ ಕೇಳ್ತಾ, ಹಾಲೇಶ್ ಮತ್ತು ಅವ್ರ ತಂದೆಯವ್ರಿಗೆ ನಮ್ಮೆಲ್ಲರ ಪರವಾಗಿ ನಮಸ್ಕಾರ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್.